ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವಿತ್ ದ ಟಾಪಿಕ್ ದ ಟಾಪ್ ಮಿಸ್ಟೇಕ್ಸ್ ಮೇಡ್ ಬೈ ಎ ಕ್ಲಾಸ್ 10th ಟಾಪರ್ ರಿಸಲ್ಟೆಡ್ ಇನ್ ದೇರ್ ಫೇಲ್ಯೂರ್. ಸೊ ಇಲ್ಲಿ ಟಾಪರ್ ಸಹಿತ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಏನು ಮಾಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ಈ ಟಾಪರ್ ಫೇಲ್ಯೂರ್ ಆಗಬಾರ್ದು ಅಂತಂದರೆ ನಾವು ಏನೇನು ಮಾಡಬಹುದು. ಓಕೆ, ಸೊ ಈ ಫೇಲ್ಯೂರ್ನ ತಪ್ಪಿಸೋಕೆ ಕೆಲವು ಪಾಯಿಂಟ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಆ ಪಾಯಿಂಟ್ಸ್ ಯಾವ್ದಾವ್ದು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಫಸ್ಟ್ಗೆ ನೀವು ನೋಡ್ಬೋದು, ಸಪೋಸ್ ಒಬ್ಬ ಟಾಪರ್ ಫೇಲ್ ಆಗ್ತಿದ್ದೇನೆ ಅಂತಂದರೆ ದೆರ್ ಆರ್ ಮಲ್ಟಿಪಲ್ ರೀಸನ್ಸ್. ಓಕೆ, ಆ ರೀಸನ್ಸಲ್ಲಿ ನಾವು ಕೆಲವನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀವಿ. ಸೊ ಫಸ್ಟ್ ಒನ್ ನೀವು ನೋಡ್ಬೋದು, ಫಸ್ಟ್ ಒನ್, ಯು ಡೋಂಟ್ ಫಾಲೋ 1 to 2 ಟೀಚರ್ಸ್. ಅಂದರೆ ಕೆಲವು ಸತಿ ಏನಾಗುತ್ತಂದ್ರೆ ಒಬ್ಬನ ರೆಫರೆನ್ಸ್ ಆಗಿ ಇಟ್ಕೊಂಡಿರ್ತೀವಿ, ಒಬ್ಬರ ಮೇಲೇ ಡಿಪೆಂಡೆಂಟ್ ಆಗಿರ್ತೀವಿ, ರೈಟ್? ಸೊ ಈಗಿನ ಸಿಚುವೇಶನ್ ಮೊದಲಿನ ಥರ ಅಲ್ಲ. ಹೇಗೆ ಅಂತಂದರೆ, ಸೊ ಆಫ್ಲೈನಲ್ಲೇ ನೀವು ಆಫ್ಲೈನ್ ಕೋಚಿಂಗ್ ಹೋಗ್ತಾ ಇದ್ರೆ, ಅಂದರೆ ಸ್ಕೂಲ್ಗೆ ಹೋಗ್ತಾ ಇದ್ರೆ ಅಲ್ಲಿ ಒಬ್ರು ಇರ್ತಾರೆ. ಯೂಟ್ಯೂಬಲ್ಲಂತೂ ತುಂಬ ಲೆಕ್ಚರ್ಸ್ ಸಿಗುತ್ತೆ. ಎಕ್ಸಾಂಪಲ್ ನಮ್ಮ PWನ ತೊಗೊಳ್ಳಿ. ಓಕೆ, ಸೊ ಸೈನ್ಸ್ ಅಂತ ತೊಗೊಂಡ್ರೆ ನಮಗೆ ಇಲ್ಲಿ 3 ಟೀಚರ್ಸ್ ಇದ್ದಾರೆ. ಫಿಸಿಕ್ಸ್ಗೆ ಸಪ್ರೇಟ್, ಬಯಾಲಜಿಗೆ ಸಪ್ರೇಟ್, ಕೆಮಿಸ್ಟ್ರಿಗೆ ಸಪ್ರೇಟ್, ಈ ಥರ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಫಿಸಿಕ್ಸ್ ಟೀಚರ್ ಫಿಸಿಕ್ಸ್ನೇ ಟೀಚ್ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಓಕೆ, ಬೇರೆಯವರು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ಕ್ಲಾರಿಟಿ ಚೆನ್ನಾಗಿರುತ್ತೆ. ಓಕೆ, ಸೊ ಇಲ್ಲಿ ಕೆಮಿಸ್ಟ್ರಿ ಸಪ್ರೇಟ್ ಟೀಚ್ ಮಾಡ್ತಾರೆ, ಬಯಾಲಜಿ ಸಪ್ರೇಟ್ ಟೀಚ್ ಮಾಡ್ತಾರೆ. ಓಕೆ, ಸೊ ಯು ಕ್ಯಾನ್ ಆಸ್ಕ್ ಎನಿ ಕೈಂಡ್ ಆಫ್ ಡೌಟ್ ವಿತ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಡೌಟ್ ಇದ್ದರೆ, ಫಿಸಿಕ್ಸ್ ಡೌಟ್ ಇದ್ದರೆ ಫಿಸಿಕ್ಸ್ ಅವ್ರಿಗೆ ಕೇಳ್ಬೋದು, ಬಯಾಲಜಿ ಡೌಟ್ ಇದ್ದರೆ ಬಯಾಲಜಿ ಅವ್ರಿಗೆ ಕೇಳ್ಬೋದು, ಕೆಮಿಸ್ಟ್ರಿ ಡೌಟ್ ಇದ್ದರೆ ಕೆಮಿಸ್ಟ್ರಿ ಅವ್ರಿಗೆ ಕೇಳ್ಬೋದು, ಇನ್ನು ಮ್ಯಾಥಮೆಟಿಕ್ಸ್ ಇದ್ದರೂ ಮ್ಯಾಥಮೆಟಿಕ್ಸ್ ಅವ್ರಿಗೆ ಕೇಳ್ಬೋದು. ಸೊ ಇಲ್ಲಿ ಒಬ್ಬರನ್ನು ಫಾಲೋ ಮಾಡೋದಕ್ಕಿಂತ ಸೊ ಆಪ್ಷನ್ ಆಗಿ ಇಟ್ಕೊಳ್ಳಿ, ಇನ್ನೊಬ್ಬರನ್ನ ರೆಫರೆನ್ಸ್ ಆಗಿ ತೊಗೊಳ್ಳಿ. ಓಕೆ, ನಿಮ್ಮ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇದ್ದೇ ಇರ್ತಾರೆ, ಅವನ್ನ ಖಂಡಿತ ಫಾಲೋ ಮಾಡಿ. ಬಟ್ ಸೇಫರ್ ಸೈಡ್ಗೆ ಇನ್ನೊಬ್ಬರು ಟೀಚರ್ನ ರೆಫರೆನ್ಸ್ ಆಗಿ ತಗೊಳ್ಳಿ. ನಿಮಗೆ ಟೀಚಿಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಅವರು ಹೇಳೋದು ಕರೆಕ್ಟ್ ಆಗಿರುತ್ತೆ, ಇಲ್ಲಿ ಆನ್ಲೈನಲ್ಲಿ ಹೇಳೋದು ಕರೆಕ್ಟ್ ಆಗಿರುತ್ತೆ, ಬಟ್ ನಿಮಗೆ ಯಾವುದು ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಸಮ್ಟೈಮ್ಸ್ ನಿಮಗೆ ನಿಮ್ಮ ಆಫ್ಲೈನ್ ಟೀಚರೇ ಚೆನ್ನಾಗಿ ಹೇಳೋದು ನಿಮಗೆ ಇಷ್ಟ ಆಗಿರುತ್ತೆ, ಚೆನ್ನಾಗಿ ಹೇಳ್ತಾರೆ ಅಂತ ಫೀಲ್ ಆಗಿರುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಅಥವಾ ಸಪೋಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಅವರು ಚೆನ್ನಾಗಿ ಮಾಡ್ತಿರ್ತಾರೆ ಬಟ್ ಆನ್ಲೈನಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿರುತ್ತೆ. ಸೊ ಇದನ್ನು ಫಾಲೋ ಮಾಡಿ, ರೈಟ್? ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಒಬ್ಬರನ್ನ ಫಾಲೋ ಮಾಡೋದಕ್ಕಿಂತ ಸೊ ಮೋರ್ ದೆನ್ 1 ಟೀಚರ್. ಓಕೆ, ಇನ್ನೊಬ್ಬರನ್ನ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ. ಓಕೆ ಅಂತ ನನ್ನ ಭಾವನೆ. ಓಕೆ, ನನ್ನ ಒಪಿನಿಯನ್. ನೆಕ್ಸ್ಟ್ ಸ್ಟೇಟ್ಮೆಂಟ್, ಐ ವಿಲ್ ಸ್ಟಡಿ ಫ್ರಮ್ ಟುಮಾರೋ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಾಯಿತು, ಇನ್ನೊಬ್ಬರನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಾರ್ದೆ ಸ್ವಲ್ಪ ಡೌಟ್ಸ್ಗಳಿರುತ್ತೆ, ಅದು ಹಾಗೆ ಡೌಟ್ಸ್ ಆಗೇ ಇರುತ್ತೆ. ಓಕೆ, ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇನ್ನೊಬ್ಬರನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಆನ್ಲೈನ್ ಟೀಚರ್ಸ್. ಓಕೆ, ಅದು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಸೆಕೆಂಡ್ ಒನ್, ಸ್ಟೇಟ್ಮೆಂಟ್ ನೋಡಿ, ಈ ಸ್ಟೇಟ್ಮೆಂಟ್ ನೋಡಿ, ಐ ವಿಲ್ ಸ್ಟಡಿ ಫ್ರಮ್ ಟುಮಾರೋ. ನಾಳೆಯಿಂದ ಓದ್ತೀನಿ ಅನ್ನೋದೇ ಒಂದು ಬ್ಯಾಡ್ ಹ್ಯಾಬಿಟ್. ಈ ನಾಳೆ ಅನ್ನೋ ಪದನೇ ನಮ್ಮಲ್ಲಿ ಬರಬಾರ್ದು ಈ ಸ್ಟಡಿ ವಿಷಯದಲ್ಲಿ. ಓಕೆ, ಸೊ ಇಲ್ಲಿ ಒಂದು ಗಾದೆ ಮಾತಂದರೋ ಅದು ಏನೋ ಗೊತ್ತಿಲ್ಲ. ಸೊ ಜನರಲಿ ಹಿರಿಯರು ಹೇಳ್ತಾರೆ, ನಾಳೆ ಅಂತ ಅನ್ಬಾರ್ದಂತೆ, ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬೇಕಂತ. ಸೊ ಸ್ಟಡೀಸಲ್ಲೂ ಅಷ್ಟೇ, ನಾವು ಇವತ್ತಿನ ಪಾಠ ಇವತ್ತೇ ಕಂಪ್ಲೀಟ್ ಮಾಡಬೇಕು, ಪೋಸ್ಟ್ಪೋನ್ ಮಾಡಬಾರ್ದು. ನಾಳೆ ಓದ್ತೀನಿ, ಆ ನಾಳೆ ಅನ್ನೋದು ಬರೋದೇ ಇಲ್ಲ. ಇವತ್ತಿಗೆ ಮುಗೀತು. ನಾಳೆ ಹೋದರೆ ನಾಳೆ ಇವತ್ತೇ ಆಗುತ್ತೆ. ಅಂದರೆ ಅವತ್ತಿನ ದಿನ ಅವತ್ತಿಗೆ ಕಂಪ್ಲೀಟ್ ಮಾಡ್ಕೋಬೇಕು, ಅವತ್ತಿನ ಕೆಲಸಕ್ಕೆ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಸೊ ಪರ್ಟಿಕ್ಯುಲರ್ ಡೇ ನೀವು ಅವತ್ತು ಏನು ಕೆಲಸ ಮಾಡಬೇಕು, ಈ ಟಾಪಿಕ್ ಮುಗಿಸ್ಬೇಕು ಅಷ್ಟೇ. ಅವಾಗ ಏನಾಗುತ್ತೆ, ಒಂದು ಡಿಸಿಪ್ಲಿನ್ ಬರುತ್ತೆ ನಿಮ್ಮಲ್ಲಿ. ಆ ಡಿಸಿಪ್ಲಿನ್ ಏನಾಗುತ್ತೆ, ಒಂದು ಹ್ಯಾಬಿಟ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಆ ಹ್ಯಾಬಿಟೇ ನಿಮಗೆ ಸಕ್ಸಸ್ನ ತಂದು ಕೊಡುತ್ತೆ. ಓಕೆ, ಸೊ ಇಲ್ಲಿ ಐ ವಿಲ್ ಸ್ಟಡಿ ಫ್ರಮ್ ಟುಮಾರೋ, ಈ ಸ್ಟೇಟ್ಮೆಂಟ್ ನಿಮ್ಮಲ್ಲಿ ಬರಬಾರ್ದು. ಸೊ ಇವತ್ತೇನು ಹೇಳಿದ್ದಾರೆ, ಇವತ್ತು ನಾನು ಕಂಪ್ಲೀಟ್ ಮಾಡ್ತೀನಿ, ಇವತ್ತಿನ ಪೋರ್ಷನ್ಸ್ ನಾನು ಇವತ್ತೇ ಕಂಪ್ಲೀಟ್ ಮಾಡ್ತೀನಿ. ಬೇಕಾದ್ರೆ ನಾಳೆ ನೀವು ರಿವಿಷನ್ ಮಾಡ್ಕೋಬಹುದು. ಓಕೆ, ಸೊ ಒಂದು ಮಾತು ಹೇಳ್ತಾರೆ, ನಾಳೆ ಅಂದವ್ರ ಮನೆ ಹಾಳು ಅಂತ. ಓಕೆ, ಸೊ ನಾಳೆ ಅನ್ನೋದು ಬೇಡ, ಇವತ್ತಿನ ಕೆಲಸ ಇವತ್ತೇ ಮುಗಿಸೋಣ. ಓಕೆ, ಸೊ ನಾಳೆ ಬಂತಂದರೆ ಟೈಮ್ ಇತ್ತಂದರೆ ರಿವಿಷನ್ ಮಾಡೋಣ, ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಬಟ್ ನಮ್ಮ ಸ್ಟೇಟ್ಮೆಂಟ್ ಏನಂತಂದರೆ
ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು, ಬಟ್ ಈ ಸ್ಟೇಟ್ಮೆಂಟ್ ನಮ್ಮಲ್ಲಿ ಬರಬಾರ್ದು. ಐ ವಿಲ್ ಸ್ಟಡಿ ಫ್ರಮ್ ಟುಮಾರೋ. ಇದು ಬಂತು ಅನ್ಕೊಳ್ಳಿ, ಇದು ಎರರ್ ಆಗುತ್ತೆ. ಈ ಎರರೇ ನಿಮ್ಮನ್ನ ಟಾಪರ್ ಇದ್ದದನ್ನ ಫೇಲ್ಯೂರ್ ಆಗಿ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಥರ್ಡ್ ಪಾಯಿಂಟ್, ಲ್ಯಾಕ್ ಆಫ್ ರೈಟಿಂಗ್ ಪ್ರಾಕ್ಟೀಸ್. ಲ್ಯಾಕ್ ಆಫ್ ರೈಟಿಂಗ್ ಪ್ರಾಕ್ಟೀಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬೊಬ್ಬರಿಗೆ ಈ ಕೇಳಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಅರ್ಥ ಆಗುತ್ತೆ, ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಿರ್ತಾರೆ. ಓಕೆ, ಸೊ ಅವ್ರದ್ದೊಂಥರ ಟ್ಯಾಲೆಂಟ್ ಏನಂತಂದ್ರೆ, ಕೆಲವು ಸ್ಟೂಡೆಂಟ್ಸ್ಗಳು, ಓಕೆ ಎಲ್ಲರಂದಲ್ಲ, ಕೆಲವು ಸ್ಟೂಡೆಂಟ್ಗಳು ಹೇಳಿದ್ರೆ ಸಾಕು ಪಟ್ ಅಂತ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಸೊ ಅವ್ರದ್ದು ಪ್ರಾಬ್ಲಮ್ ಏನಂತಂದ್ರೆ, ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಲ್ಲ. ಯಾಕೆ ಅಂತಂದ್ರೆ, ಎಕ್ಸಾಮಲ್ಲಿ ನಿಮ್ಮ ಆನ್ಸರ್ಸ್ನ ಯಾವ ಥರ ಬರೆದಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಲ್ಯಾಕ್ ಆಫ್ ರೈಟಿಂಗ್ ಪ್ರಾಕ್ಟೀಸ್ ಅಂತಂದ್ರೆ, ನೀವು ಓದಿದ್ದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು, ಅಥವಾ ಕೇಳಿರೋ ಕ್ವಶನ್ಗೆ ಕರೆಕ್ಟಾಗಿ ಮತ್ತು ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಸಪೋಸ್ ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ತಲೆಯಲ್ಲಿ ಎಲ್ಲ ಕಂಟೆಂಟ್ ಇರುತ್ತೆ, ಈ ಕ್ವಶನ್ಸ್ಗೆ ಇದೇ ಆನ್ಸರ್ ಅಂತ ಗೊತ್ತಿರುತ್ತೆ, ಬಟ್ ಏನಾಗುತ್ತೆ, ನೀವು ಬರೀಬೇಕಾದ್ರೆ ಕ್ಲೀನಾಗಿ ಬರೆಯಲ್ಲ, ನೀಟಾಗಿ ಬರೆಯಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಅದು ಆನ್ಸರ್ ಶೀಟ್ ಇರುತ್ತಲ್ಲ, ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಚೆನ್ನಾಗಿ ಕಾಣಿಸಲ್ಲ ಇನ್ ದ ಸೆನ್ಸ್ ಏನಂತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಥರ ಕಾಣಿಸೋದು, ಅಥವಾ ಏನೋ ಕ್ಲೀನಾಗಿ ಇರಲ್ಲ ಅಂತಂದರೆ ವ್ಯಾಲ್ಯೂವೇಟರ್ಗೆ ಏನಾಗುತ್ತೆ, ತಪ್ಪು ಬರ್ದಿದ್ದೇನೆ ಅದಕ್ಕೆ ಈ ಥರ ಬರ್ದಿದ್ದೇನೆ ಅನ್ನೋದು ಒಂದು ಕ್ರಿಯೇಟ್ ಆಗಿಬಿಡುತ್ತೆ ಮೈಂಡಲ್ಲಿ. ಸೊ ಅವಾಗ ಏನು ಮಾಡ್ತಾರೆ, ಕರೆಕ್ಟ್ ಇದ್ರೂ ರಾಂಗ್ ಆಗಿಬಿಡ್ತಾರೆ. ಸೊ ಇಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ನ ಎಷ್ಟು ಸಾಧ್ಯನೋ ಅಷ್ಟು ನೀಟ್ ಮತ್ತು ಲೆಜಿಬಲ್ ಆಗಿ ಮೇಂಟೈನ್ ಮಾಡಿ. ಓಕೆ, ಡಯಾಗ್ರಾಮ್ಸ್ ಇದ್ದರೆ ನೀಟಾಗಿ ಡಯಾಗ್ರಾಮ್ ಬರೀರಿ. ಪೆನ್ನೆಲ್ಲ ಯೂಸ್ ಮಾಡ್ಕೋಬಿಡಿ. ಓಕೆ, ಡಯಾಗ್ರಾಮ್ಸ್ ಯಾವಾಗಿರುತ್ತೋ ಅದರಲ್ಲಿ ಪೆನ್ಸಿಲಲ್ಲೇ ಬರಿಬೇಕು. ಲೇಬಲಿಂಗ್, ಯಾವಾಗ ಡಯಾಗ್ರಾಮ್ ಬರೀತೀರಾ ಲೇಬಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವು ಸತಿ ನಿಮಗೆ ಡಯಾಗ್ರಾಮ್ ಚೆನ್ನಾಗಿ ಬರೀತೀರಾ, ಏನು ಮಾಡ್ತೀರಾ, ಆ ಲೇಬಲಿಂಗ್ ಮಾಡೋದನ್ನೇ ಬಿಟ್ಬಿಡ್ತೀರಾ. ಅವಾಗ ಏನಾಗುತ್ತೆ, ನಿಮಗೆ ಮಾರ್ಕ್ಸೇ ಬರಲ್ಲ. ಸೊ ಅದರಿಂದ ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಬರೆದು ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ, ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಎಕ್ಸಾಮಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಕೇಳಲ್ಲ. ನಿಮ್ಮ ಆನ್ಸರ್ಸ್ನ ನೀವು ಆನ್ಸರ್ ಶೀಟಲ್ಲಿ ಬರಿಬೇಕು, ಆವಾಗ ತಾನೇ ನಿಮಗೆ ಮಾರ್ಕ್ಸ್ ಕೊಡೋದು. ಸೊ ನಿಮ್ಮ ಬರವಣಿಗೆ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಹೇಗೆ ಮಾರ್ಕ್ಸ್ ಕೊಡ್ತಾರೆ, ಯೋಚನೆ ಮಾಡಿ. ಸೊ ಅದರಿಂದ ನೀವು ನಿಮ್ಮ ಬರವಣಿಗೆಯನ್ನು ಅಥವಾ ರೈಟಿಂಗ್ನ ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಆ ನೀಟಾಗಿ ಬರೆಯೋಕ್ಕೆ ಏನು ಮಾಡಬೇಕು, ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ, ಮತ್ತೆ ಫೋರ್ತ್ ಒನ್, ಸೆಟ್ ದ ಟಾರ್ಗೆಟ್ ಫಾರ್ ಟುಮಾರೋ ಬಿಫೋರ್ ಯು ಗೋ ಟು ಬೆಡ್. ನಾಳೆ ಅನ್ನೋದು ಬರೋದಿಲ್ಲ ಅಂತ ಹೇಳಿದೆ, ರೈಟ್, ಬಟ್ ಇಲ್ಲಿ ನಾಳೆ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಹೋಪ್. ಓಕೆ, ಹೋಪ್ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಇವತ್ತಿನ ಕೆಲಸ ಇವತ್ತು ಮಾಡಿದ್ದೀವಿ, ಇವತ್ತಿಗೆ ಮುಗಿದೋಯ್ತು. ಸೊ ನಾಳೆ ಏನು ಮಾಡಬೇಕು ಅನ್ನೋದು ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ನಾವು ಬ್ಯುಸಿಯಲ್ಲಿ ಅಥವಾ ಏನೋ ಆಟ ಆಡಿಕೊಂಡು ಅಥವಾ ಓದರಲ್ಲಿ ಬ್ಯುಸಿಯಾಗಿ ನಾವು ಏನು ಮಾಡ್ಬೇಕನ್ನೋದೇ ಮರ್ತೋಗಿರ್ತೀವಿ, ರೈಟ್. ಸೊ ಅದು ನೆನಪು ಬರಬೇಕಂದ್ರೆ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿದ್ದನ್ನು. ನೀವು ಇವತ್ತಿನ ಕೆಲಸ ಕಂಪ್ಲೀಟ್ ಮಾಡಿಕೊಂಡ್ರೆ, ಓದೋದು, ಬರೆಯೋದು, ಅಸೈನ್ಮೆಂಟ್ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು, ಏನೇನು ವರ್ಕ್ ಇರುತ್ತೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ, ಸೊ ನಾಳೆ ಏನು ಮಾಡಬೇಕು, ಜಸ್ಟ್ ನೀವು ಮಲಗೋಕ್ಕಿಂತ ಮುಂಚೆ ಒಂದು ನೋಟ್ ಮಾಡ್ಕೊಂಡು ಮಲ್ಕೊಂಡ್ಬಿಡಿ. ಸೊ ನಾಳೆ ಈ ಟಾಪಿಕ್ ಓದಬೇಕು, ನಾಳೆ ಈ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು, ನಾಳೆ ಯಾವುದೋ ಒಂದು ಕೆಲಸ ಅಥವಾ ಅಸೈನ್ಮೆಂಟ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕು, ಅಥವಾ ನಾಳೆ ಯಾವುದೊಂದು ಪ್ರಾಜೆಕ್ಟ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಒಂದು ಲಿಸ್ಟ್ ಮಾಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅದು ನೋಡಿ ಏನೇನು ಮಾಡಬೇಕು ಅನ್ನೋದು, ಒಂದು ಪ್ಲ್ಯಾನ್ ರೆಡಿ ಆಗಿಬಿಡುತ್ತೆ ನಿಮ್ಮ ಮೈಂಡಲ್ಲಿ. ಓಕೆ, ಇಷ್ಟು ಕೆಲಸ ನಾನು ಇವತ್ತು ಮುಗಿಸ್ಲೇಬೇಕು ಅನ್ನೋದು, ರೈಟ್. ಸೊ ಅವತ್ತಿನ ಕೆಲಸನೇ ಮುಗಿಸ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ಯೂಸಿಂಗ್ ಸ್ಯಾಂಪಲ್ ಪೇಪರ್ಸ್. ಸೊ ಫಸ್ಟ್ 4 ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಈ 5th ಪಾಯಿಂಟ್ ಏನಾಗುತ್ತೆ, ಈ ಎಲ್ಲ ಫಾಲೋ ಮಾಡೋದ್ರಿಂದ ನಿಮಗೆ ಅಪ್ ಟು ಡೇಟ್ ಸಿಲೆಬಸ್ ತಲೆಯಲ್ಲಿರುತ್ತೆ, ಬರೆಯೋದು ಪ್ರಾಕ್ಟೀಸ್ ಆಗಿರುತ್ತೆ. ಎಲ್ಲ ಆದಮೇಲೆ ನಿಮಗೆ ಹೊಸ ಕ್ವಶನ್ಸ್ ಬೇಕು. ಬುಕ್ಕಲ್ಲಿ ಇರೋದು ಸಾಲ್ವ್ ಮಾಡಿರ್ತೀರ, ಓಕೆ, ಆನ್ಸರ್ ಮಾಡಿರ್ತೀರ. ಆದಮೇಲೆ ಈ ಎಕ್ಸಸೈಸ್ ಕ್ವಶನ್ಸ್ ಅನ್ನೋದು ಸಾಲ್ವ್ ಮಾಡಿರ್ತೀರ. ನಿಮಗೆ ಇನ್ನೂ ಕೆಲವು ಡೌಟ್ಸ್ಗಳಿರುತ್ತೆ. ಈ ಥರ ಕ್ವಶನ್ಸ್ ಕೇಳ್ಬೋದಾ ಸರ್, ಈ ಥರ ಬರೆದ್ರೆ ನಮಗೆ ಆಗುತ್ತಾ, ಈ ಥರ ಬರೆದ್ರೆ ಕ್ವಶನ್ಸ್ಗೆ ಆನ್ಸರ್ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಸಿಗುತ್ತಾ ಅನ್ನೋ ಒಂದು ಕ್ವಶನ್ಸ್ಗಳಿರುತ್ತೆ. ಆ ಕ್ವಶನ್ಸ್ಗಳಿಗೆ ನೀವೇನು ಮಾಡಬೇಕಂದ್ರೆ, ಕ್ವಶನ್ ಬ್ಯಾಂಕ್ಸ್ ಅಂತ ಒಂದು ಸಿಗುತ್ತೆ, ಓಕೆ, ಅಥವಾ ಸ್ಯಾಂಪಲ್ ಪೇಪರ್ಸ್ ಅನ್ನೋದೇ ನಮ್ಮ
ವೆಬ್ಸೈಟಲ್ಲಿ ಸಿಗುತ್ತೆ. ವೆಬ್ಸೈಟ್ ಅಂತಂದರೆ ನಮ್ಮ SSLC ಬೋರ್ಡ್ ಆಗಿರ್ಬೋದು, CBSE ಬೋರ್ಡ್ ಆಗಿರ್ಬೋದು, ICSE ಬೋರ್ಡ್ ಆಗಿರ್ಬೋದು, ಅಲ್ಲಿ ಸ್ಯಾಂಪಲ್ ಕ್ವಶನ್ಸ್ ಪೇಪರ್ ಕೊಟ್ಟಿರ್ತಾರೆ. ಹಾಗೆ ಅಲ್ಲಿ ನೀವು ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಅವರು ತಿಳಿಸ್ಕೊಟ್ಟಿರ್ತಾರೆ. ನೀವು ಹೇಗೆ ನಿಮ್ಮ ಆನ್ಸರ್ನ ಪ್ರೆಸೆಂಟ್ ಮಾಡಿದ್ರೆ, ಯಾವ ಥರ ಪ್ರೆಸೆಂಟ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನ ಒಂದು ಸತಿ ನೋಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಈ ಕ್ವಶನ್ಸ್ಗೆ ಈ ಥರ ಆನ್ಸರ್ ಮಾಡಿದ್ರೆ ಮಾರ್ಕ್ಸ್ ಸಿಗುತ್ತೆ, ಅಥವಾ ಈ ಕ್ವಶನ್ಸ್ಗೆ ಈ ಥರ ಆನ್ಸರ್ ಮಾಡಿದ್ರೆ ಮಾರ್ಕ್ಸ್ ಸಿಗಲ್ಲ ಅನ್ನೋದು ನಿಮಗೆ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಅದು ಆಯಿತು. ನೆಕ್ಸ್ಟ್ ಇನ್ನೊಂದು ಉಪಯೋಗ ಏನಂತಂದರೆ, ಸ್ಯಾಂಪಲ್ ಪೇಪರಿಂದ ನಿಮಗೆ ಹೊಸ ಹೊಸ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ಅವಾಗ ನೀವು ಓಕೆ ಈ ಥರನೂ ಕ್ವಶನ್ಸ್ ಕೇಳ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದ್ರ ಪ್ರಕಾರ ನೀವು ಪ್ರಿಪೇರ್ ಆಗ್ತಾ ಹೋಗ್ತೀರಾ. ಓಕೆ, ಸೊ ಯಾವುದೇ ಒಂದು ಎಕ್ಸಾಮ್ ಬರೀಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕು, ಬುಕ್ಕಲ್ಲಿ ಕಂಪ್ಲೀಟ್ ಆಗಿ ಸಿಲೆಬಸ್ನ ತಿಳ್ಕೊಬೇಕು. ಸೆಕೆಂಡ್, ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಬೇಕು. ಥರ್ಡ್, ಸ್ಯಾಂಪಲ್ ಕ್ವಶನ್ ಪೇಪರ್ನ ತಗೊಂಡು ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಎಲ್ಲ ಮುಗೀತಾ? ಮತ್ತೆ ಮಲ್ಟಿಪಲ್ ರಿವಿಷನ್ಸ್ನ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಈ ಪ್ರೊಸೀಜರ್ನ. ಓಕೆ, ಆಮೇಲೆ ಡೆಫಿನೆಟ್ಲಿ ನೀವು ಕ್ಲಾಸ್ ಟಾಪರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಫೇಲ್ಯೂರ್ ಅನ್ನೋದು ಒಂದು ವರ್ಡ್ ಇದೆಯಲ್ಲ, ನಿಮ್ಮ ಸಮೀಪನೇ ಬರಲ್ಲ. ಏನಾದರೂ ನೀವು ಈ ಥರ ಡಿಸಿಪ್ಲಿನ್ ಲೈಫಲ್ಲಿ ಇಲ್ಲ ಅಂತಂದರೆ, ಓದೋ ಟೈಮಲ್ಲಿ ನೀವು ಸಿಲೆಬಸ್ನ ಮಿಸ್ ಮಾಡ್ಕೊತೀರಾ, ಅಪ್ ಟು ಡೇಟ್ ಇರಲ್ಲ. ಫಸ್ಟ್. ಸೆಕೆಂಡ್ ಒನ್, ಅಪ್ ಟು ಡೇಟ್ ಇಲ್ಲ ಅಂದರೆ ನಿಮಗೆ ಯಾವುದೇ ನೋಟ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಯಾವುದು? ಬರವಣಿಗೆ ಅದು. ಸೊ ರೈಟಿಂಗ್ ಪ್ರಾಕ್ಟೀಸ್ ಇಲ್ಲ ಅಂತ ನಿಮ್ಮ ಅಕ್ಷರ ನೀಟ್ ಮತ್ತು ಲೆಜಿಬಲ್ ಆಗಿರಲ್ಲ. ಸೊ ನೀಟ್ ಆ್ಯಂಡ್ ಲೆಜಿಬಲ್ ಆಗಿರೋಂತಂದರೆ ಚೆನ್ನಾಗಿ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಆ ಮಾರ್ಕ್ಸ್ ಕಮ್ಮಿ 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 ಆಗಿ ಫೇಲ್ ಆಗೋ ಹಂತಕ್ಕೆ ಬರುತ್ತೆ. ಸೊ ಈ ಥರ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ, ಈ ಥರ ಎರರ್ಸ್ನ ನೀವು ಮಾಡ್ಕೋಬೇಡಿ. ಸೊ ಅದರಿಂದ ನಾವು ಹೇಳಿದ್ದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೇವೆ. ಓಕೆ, ಸೊ ನಿಮಗೆ ಹೆಲ್ಪ್ಫುಲ್ ಆದರೆ ಅದೇ ನಮಗೆ ಖುಷಿ. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಓಕೆ, ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾವು ಅದರ ಪ್ರಕಾರ ನಾವು ನೆಕ್ಸ್ಟ್ ವೀಡಿಯೋಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಟೇಕ್ ಕೇರ್, ಬಾಯ್ ಬಾಯ್.